ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ದಿನ ಎಲ್ಲೋ ಒಂದು ಕಡೆ ಹರ್ಷ ಮತ್ತು ಎಲ್ಲೋ ಒಂದು ಕಡೆ ಈ ಬಡತನ, ಅಸ್ಪೃಶ್ಯತೆ, ಒಂದು ಜಾತಿ ಧರ್ಮವನ್ನು ಎಲ್ಲವನ್ನು ಮೆಟ್ಟಿ ನಿಂತಂಥ ನಮ್ಮ ಅಂಬೇಡ್ಕರ್ ಅವರ ಜಯಂತಿ ಇವತ್ತು. ಏನು ಅಂಬೇಡ್ಕರ್ ಅವರ 135 ಜಯಂತ್ಯೋತ್ಸವ ಎಲ್ಲೋ ಒಂದು ಕಡೆ ರಾಜ್ಯ ಅಲ್ಲ, ದೇಶ ಅಲ್ಲ, ಇಡೀ ಒಂದು ಪ್ರಪಂಚವೇ ಹೆಮ್ಮೆ ಪಡುವಂಥ ಒಬ್ಬ ಅಂಬೇಡ್ಕರ್ ಹುಟ್ಟಿದಂಥ ಈ ದಿನ ಎಲ್ಲೋ ಒಂದು ಕಡೆ ನಮಗೆಲ್ಲ ಹರ್ಷ. ಮತ್ತು ಎಲ್ಲೋ ಒಂದು ಕಡೆ ನಮ್ಮ ಶಾಲಾ ಕಾಲೇಜು ದಿನಗಳು ಮತ್ತು ಎಲ್ಲೋ ಒಂದು ಕಡೆ ನಮ್ಮ ಬಾಲ್ಯದ ನೆನಪುಗಳು, ಅಂಬೇಡ್ಕರ್ ಜಯಂತಿ ದಿನ ಯಾವ ರೀತಿ ಸಂಭ್ರಮಾಚರಣೆ ಇತ್ತು, ಅವರ ಚಿತ್ರಗಳನ್ನ ಏನು ಟಿ ವಿಗಳಲ್ಲಿ ಬರುವಂಥ ದೂರದರ್ಶನದಲ್ಲಿ ನಾವೆಲ್ಲ ನೋಡಿ ಖುಷಿಪಟ್ಟು ಅವರ ಒಂದು ಚಿತ್ರಗಳು ಯಾವ ರೀತಿ ಒಂದು ಪ್ರಭಾವ ಸಮಾಜದ ಮೇಲೆ ಪ್ರಭಾವ ಬೀರ್ತಿತ್ತು, ಮಕ್ಕಳುಗಳ ಮೇಲೆ ಮತ್ತು ದೊಡ್ಡವ್ರ ಮೇಲೆ, ವೃದ್ಧರ ಮೇಲೆ, ಇಡೀ ಒಂದು ಎಲ್ಲ ಜನಾಂಗದ ಧರ್ಮದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಿತ್ತು ಅವರ ಚಿತ್ರಗಳು. ಬಾಲ್ಯದಲ್ಲಿ ಯಾವ್ಯಾವ ರೀತಿ ಅವ್ರ ಮೇಲೆ ಶೋಷಣೆ ಆಯಿತು, ಯಾವ್ಯಾವ ರೀತಿ ಜಾತಿ ಬದಿಗಟ್ಟು ಎಲ್ಲವನ್ನು ಮೆಟ್ಟಿ ನಿಂತು ಒಂದು ಅಂಬೇಡ್ಕರ್ ಅವರು ಯಾವ ರೀತಿ ಸಂವಿಧಾನವನ್ನು ರಚನೆ ಮಾಡಿದ್ರು ಎಲ್ಲೋ ಒಂದು ಕಡೆ ಇತಿಹಾಸ ಆಗಿದೆ. ಎಲ್ಲವನ್ನು ನಾವು ಹೇಳಬೇಕಾಗಿರುವಂಥದ್ದು ಏನೂ ಇಲ್ಲ. ಇಡೀ ಇಡೀ ಪಠ್ಯ ಪುಸ್ತಕ ಆಗಲಿ ಮತ್ತು ಎಲ್ಲೋ ಅವರ ಗ್ರಂಥಗಳಾಗಲಿ, ಅವರ ಒಂದು ಕ್ಯಾಸೆಟ್ಗಳಲ್ಲಾಗಲಿ ಇನ್ನೊಂದರಲ್ಲಿ ನೀವೆಲ್ಲ ನೋಡಿರ್ತೀರ, ಓದಿರ್ತೀರ, ಕೇಳಿರ್ತೀರ. ಆದರೆ ಅಂಬೇಡ್ಕರ್ ಅವರ ಹೆಸರು ಏನಾಗ್ತಿದೆ ಸಮಾಜದಲ್ಲಿ ಅಂದರೆ, ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇರುವಂಥವ್ರು ಎಲ್ಲೋ ಒಂದು ಕಡೆ ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೋತಿದ್ದಾರೆ. ಎಲ್ಲೋ ಒಂದು ಕಡೆ ರಾಜಕಾರಣಿಗಳು, ಸಂಘ ಸಂಸ್ಥೆಗಳು, ಎಲ್ಲೋ ಒಂದು ಕಡೆ ಸಂಘಟನೆಗಳು ಅವ್ರನ್ನ ATM ಕಾರ್ಡ್ ಥರ ಉಜ್ಜಿ ಹಣವನ್ನು ದೋಚನೆ ಮಾಡ್ತಿದ್ದಾರೆ. ಅವ್ರ ಹೆಸರಲ್ಲಿ ಹಗಲು ದರೋಡೆನಾಗೆ ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಎಲ್ಲ ದೇಶ ಮಟ್ಟದಲ್ಲೂ ಸಹ ಇವತ್ತು ಅವ್ರ ಹೆಸರಲ್ಲಿ ಡೆಬಿಟ್ ಕಾರ್ಡು, ATM ಕಾರ್ಡಲ್ಲಿ ಬರುವಂಥ ಹಣವನ್ನು ತೆಗೆದ ರೀತಿ ಕೋಟ್ಯಾಂತರ ಕೋಟಿ ಹಣವನ್ನು ಲೂಟಿ ಮಾಡಿ ಮನೆ ಮೇಲೆ ಮನೆ ಕಟ್ಕೊಂಡು ಐಷಾರಾಮಿ ಜೀವನವನ್ನು, ಕಾರು, ಬಂಗ್ಲೆ, AC ಹೋಟೆಲ್ಗಳು, ಅಪಾರ್ಟ್ಮೆಂಟ್ಗಳು, ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ದೊಡ್ಡ ಮಲ್ಟಿಪ್ಲೆಕ್ಸ್ ಥಿಯೇಟ್ರುಗಳು ಹೀಗೆ ಕಟ್ಕೊಂಡು ಜನಗಳ ಒಂದು ಮೇಲೆ ಸಾಮ್ರಾಜ್ಯವನ್ನು ಕಟ್ಕೊಂಡು ಇವತ್ತು ಮೆರೆತಿರುವಂಥ ದೊರೆಗಳು ನಮ್ಮ ರಾಜಕಾರಣಿಗಳು. ಎಲ್ಲೋ ಒಂದು ಕಡೆ ಸಂಘ ಸಂಸ್ಥೆಗಳು ಸಹ ಅವರ ಒಂದು ನಡವಳಿಕೆಗೆ ನನ್ನ ಧಿಕ್ಕಾರ. ಆದರೆ ಅಂಬೇಡ್ಕರ್ ಹೆಸರು ಯಾವ ರೀತಿ ದುರುಪಯೋಗ ಆಗ್ತಿದೆ, ಅಂಬೇಡ್ಕರ್ ಅವರ ಮೇಲೆ ಪ್ರೀತಿ ವಿಶ್ವಾಸ ಇರುವಂಥ ಜನ ಇವತ್ತು ಇನ್ನೂ ಕೆಳಮಟ್ಟದಲ್ಲೇ ಇದ್ದಾರೆ. ಎಲ್ಲ ಒಂದು ಕಡೆ ಫುಟ್ಪಾತ್ಗಳ ಮೇಲೆ ಮಲ್ಕೋತಿದ್ದಾರೆ, ತಿನ್ನೋಕ್ಕೆ ಅನ್ನ ಇಲ್ಲ, ಎಲ್ಲ ಒಂದು ಕಡೆ ಭಿಕ್ಷೆ ಬೇಡ್ತಿದ್ದಾರೆ. ಎಷ್ಟು ಜನ ಇವತ್ತು ಅಸ್ಪೃಶ್ಯತೆಯಿಂದ ಇನ್ನೂ ಸಹ ನಳಿತಿದ್ದಾರೆ. ಎಷ್ಟೋ ಕಾಯಿಲೆಗಳಿದ್ರು ಆಸ್ಪತ್ರೆಗಳು ಚಿಕಿತ್ಸೆ ಪಡೆಯೋಕ್ಕಾಗದೆ ನಳ್ಳಿ ಬೀದಿಲಿ ಸಾವತ್ತಿದ್ದಾರೆ, ಮತ್ತು ಅನಾಥಾಶ್ರಮ, ವೃದ್ಧಾಶ್ರಮ ಸೇರ್ಕೊತಿದ್ದಾರೆ. ಎಲ್ಲ ಒಂದು ಕಡೆ ಕೇಳುವಂಥ ಪರಿಸ್ಥಿತಿ ಇವತ್ತು ನಾಡಲ್ಲಿ ರಾಜಕಾರಣಿಗಳು ಯಾರಿಗೂ ಇಲ್ಲ. ಆದರೆ ಹೆಸರು ಮಾತ್ರ ಅಂಬೇಡ್ಕರ್ ಹೆಸರು ಎಷ್ಟು ಉಪಯೋಗಿಸ್ಕೊತಿದ್ದಾರೆ ಅಂದರೆ, ನಮ್ಮ ಸಮಾಜವನ್ನು ಹಾಳು ಮಾಡೋಕ್ಕೂ ಸಹ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಏನು ಮಾನವತಾವಾದಿಯಾದಂಥ ಅಂಬೇಡ್ಕರ್ ಅವರು ಎಲ್ಲ ಜನಾಂಗದವ್ರನ್ನ ಪ್ರೀತಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಧರ್ಮಗಳನ್ನ ಮೇಲೆತ್ತುವಂಥ ಕಾರ್ಯಗಳನ್ನ ಮಾಡಬೇಕು ಅಂತೇಳಿ ಅವರ ಒಂದು ಸಂವಿಧಾನದಲ್ಲಿ ಎಲ್ಲರೂ ಸಹ ಇವತ್ತು ಸಂವಿಧಾನ ಒಂದು ಚೌಕಟ್ಟಲ್ಲಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಹಬ್ಬಗಳನ್ನ ಮಾಡಬೇಕು, ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಪ್ರಜೆಗಳು ಸಮೃದ್ಧಿಯಾಗಿ ಜೀವನ ನಡೆಸಬೇಕು ಅನ್ನೋದು ಅವರ ಉದ್ದೇಶ ಏನು ಸಂವಿಧಾನದಲ್ಲಿ ಇತ್ತು. ಆದರೆ ಇವತ್ತು ಏನೂ ಇಲ್ಲ. ರಾಜಕಾರಣಿಗಳು ಎಲ್ಲವನ್ನು ಧೂಳಿಪಟ ಮಾಡಿಬಿಟ್ಟಿದ್ದಾರೆ. ಏನು ಇವರ ಐಷಾರಾಮಿ ಜೀವನ, ಇವರ ಒಂದು ಭ್ರಷ್ಟಾಚಾರ, ಇವರ ಒಂದು ಸೃಜನ ಪಕ್ಷಪಾತ, ಇವರ ಒಂದು ಮತ ಬ್ಯಾಂಕ್ಗಳಿಗೆ ಇವತ್ತು ಹಗಲು ದರೋಡೆಗೆ ನಮ್ಮ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಹೆಸರನ್ನು ಹಣವನ್ನು ಇಟ್ಟುಬಿಟ್ಟಿದ್ದಾರೆ. ಎಲ್ಲಿದೆ ಮಾನವತಾವಾದಿ, ಎಲ್ಲಿದೆ ಪ್ರೀತಿ ವಿಶ್ವಾಸ, ಎಲ್ಲಿದೆ ಮಾನವನ ಒಂದು ಜೀವನದ ಜೊತೆ ಚೆಲಾಟ ಆಡುವಂಥ ನಮ್ಮ ಈ ಒಂದು ಸಂಘ ಸಂಸ್ಥೆಗಳು, ರಾಜಕಾರಣಿಗಳು ಮತ್ತು ಈ ಲಚ್ಚೆಗೆಟ್ಟ ಒಂದು ವ್ಯವಸ್ಥೆ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಹೆಸರನ್ನು ಎಲ್ಲೋ ಒಂದು ಕಡೆ ದುರುಪಯೋಗ ಮಾಡ್ತಿದೆ. ಎಲ್ಲೋ ಒಂದು ಕಡೆ ನಾನು ಈ ವಿಡಿಯೋ ಮುಖಾಂತರ ಯಾಕೆ ಇವತ್ತು ಆಚರಣೆ ಎಲ್ಲೋ ಒಂದು ಕಡೆ ಸೀಮಿತವಾಗಿ ಮಕ್ಕಳುಗಳಿಗೆ ಸಿಹಿ ಹಂಚಿ ಬರೀ ಅವ್ರ ನೆನಪು ಮಾಡ್ಕೊಂಡು ಅವ್ರ ಫೋಟೋಗೆ ಹೂನಾರ ಹಾಕಿ ಪೂಜೆ ಮಾಡೋದಲ್ಲ, ಅವರ ಹೆಸರನ್ನ ಚಿರಸ್ಥಾಯಿಕವಾಗಿ ಮಕ್ಕಳ ಹೃದಯದಲ್ಲಿ ಇಡೀ ಒಂದು ವ್ಯವಸ್ಥೆಯಲ್ಲಿ ಹೃದಯ ಸಾಮ್ರಾಜ್ಯದಲ್ಲಿ ಹಚ್ಚ ಹಸಿರಾಗಿ ಉಳಬೇಕು. ಅವರ ಸಂವಿಧಾನವನ್ನು ಉಳಿಸ್ಬೇಕು, ಅವರ ಸಂವಿಧಾನವನ್ನು ಬೆಳೆಸಬೇಕು. ಅವರೇನು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು ಜನತೆಯಲ್ಲಿ ಎಲ್ಲ ಧರ್ಮಗಳನ್ನ, ಎಲ್ಲ ಜಾತಿಗಳನ್ನ ಬದಿಗಟ್ಟು ಇವತ್ತು ಮನುಷ್ಯತ್ವದಿಂದ ಬಾಳಬೇಕು. ಅವರಂತ ಇವತ್ತು ಏನು ಸಂವಿಧಾನವನ್ನು ಕಟ್ಕೊಟ್ರು, ಆ ಸಂವಿಧಾನವನ್ನು ಉಳಿಸ್ಬೇಕು. ಅದು ಪ್ರತಿಯೊಬ್ಬರು ಮನಸ್ಸಲ್ಲೂ ಬರಬೇಕು. ಆ ಅಂಬೇಡ್ಕರ್ ಅವರಿಗೆ ನಾವು ಕೊಡುವಂಥ ಗೌರವ, ವಿಶ್ವಾಸ, ಪ್ರೀತಿ ವಿಶ್ವಾಸ ಹಣ ದೋಚುವುದಲ್ಲ, ಅವರಿಗೆ ಕೊಡುವಂಥ ಅವರ ತತ್ವ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಪರಿಪಾಠವಾಗಿ ಅಳವಡಿಸ್ಕೊಂಡ್ರೆ, ಆ ತತ್ವಗಳನ್ನ ಜಾರಿಗೆ ಮಾಡಿಕೊಂಡು ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಬ್ಬ ಮನುಷ್ಯ ಏನು ಅವರ ತತ್ವ ಸಿದ್ಧಾಂತಗಳನ್ನು ಬೆಳೆಸ್ಕೊಂಡು ಹೋದರೆ ಅದಕ್ಕೆ ನಾವು ಅಂಬೇಡ್ಕರ್ ಅವರಿಗೆ ಕೊಡುವಂಥ ಗೌರವ ಅದು ಹೆಚ್ಚು. ಅವ್ರಿಗೆ ಕೊಡುವಂಥದ್ದು ನಾವು ಬೆಲೆ ಕಟ್ಟಲ್ಲ ಅಂತ ವಸ್ತು ಏನೂ ಇಲ್ಲ. ಯಾವುದೇ ಆಸ್ತಿ ಐಶ್ವರ್ಯ ಕೋಟಿ ಬಂಗ್ಲೆ ಮಾಡೋದಲ್ಲ. ಈ ಹುಟ್ಟು ಅಂದಮೇಲೆ ಸಾವು ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದು ಅಂಬೇಡ್ಕರ್ ಜೀವನದಲ್ಲೂ ಬಂತು. ಅವರು ಓದಿದಂಥ ಒಂದು ಆ ಜ್ಞಾನ, ಆ ಒಂದು ವೈಭೋಗ ಯಾರು ಇವತ್ತು
ಆ ಜ್ಞಾನವನ್ನು ಬೆಳೆಸ್ಕೊಂಡಿದ್ದಾರೆ. ಯಾರು ಮತ್ತೆ ಅಂಬೇಡ್ಕರ್ ಆಗಿ ಹುಟ್ಟಿದ್ದಾರೆ ಯಾರೂ ಇಲ್ಲ. ಅಂಬೇಡ್ಕರ್ಗೆ ಅಂಬೇಡ್ಕರೇ ಸಾಟಿ. ಆದರೆ ನಾನು ಇಡೀ ಒಂದು ವ್ಯವಸ್ಥೆಯಲ್ಲಿ ಸಾಮಾಜಿಕ ಜಾಲತಾಣ, ದೃಶ್ಯ ಮಾಧ್ಯಮ ಮತ್ತು ಪೇಪರ್ ಮಾಧ್ಯಮದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸ್ಕೊಳ್ಳಿ. ಕೈ ಮುಗ್ದಿ ಹೇಳ್ತೀನಿ ಪರಿಪರಿಯಾಗಿ. ನೀವು ಎಲ್ಲೋ ಒಂದು ಕಡೆ ಅವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅವರ ಒಂದು ಕಿಂಚಿತ್ತು ಅವರಿಗೆ ಕೊಡುವಂಥ ಗೌರವದಲ್ಲಿ ಒಂದು ಮಾನವತಾವಾದವನ್ನು ಬೆಳೆಸ್ಕೊಳ್ಳಿ, ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಮಕ್ಕಳುಗಳಿಗೆ ತಿದ್ದಿ ಪಾಠಗಳನ್ನ ಹೇಳಿ. ಅಂಬೇಡ್ಕರ್ ಅವ್ರು ಯಾವ ರೀತಿ ಬಾಲ್ಯ ವ್ಯವಸ್ಥೆಯಿಂದ ಕಷ್ಟಪಟ್ಟು ಆ ಒಂದು ವೃದ್ಧಾಪ್ಯವರೆಗೂ ಅವರು ಇಡೀ ಒಂದು ರಾಜಕೀಯ ಆಗಲಿ ಅವರ ಬದುಕು ಯಾವ ರೀತಿ ಶೋಷಣೆಯಾಗಿ ಬದುಕಿದ್ರು. ಇವತ್ತು 135 ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ಅವ್ರಿಗೆ ಕೊಡುವಂಥ ಗೌರವನ ನಾನು ಅವ್ರ ತತ್ವ ಸಿದ್ಧಾಂತಗಳನ್ನು ನಾನು ಸಹ ಬಳಸ್ಕೊತಿದ್ದೀನಿ. ನಾನೆಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಜಾಲತಾಣ ಆಗಲಿ ಹೊರತುಪಡಿಸಿ ಇವತ್ತು ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಎಲ್ಲೋ ಒಂದು ಕಡೆ ನನ್ನ ಕೈಲಾದಷ್ಟು ನಾನು ಇಡೀ ನನ್ನ ಬರುವಂಥ ಆದಾಯದಲ್ಲಿ ಒಂದು 5% ಕೊಡ್ತಿದ್ದೀನಿ. ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ತತ್ವಗಳನ್ನ ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಬರಬೇಕು, ರಾಜಕಾರಣದಲ್ಲಿ ಯುವಕರುಗಳು ಬರಬೇಕು, ಅವರ ಸಿದ್ಧಾಂತದಿಂದ ಒಂದು ಬದಲಾವಣೆ ಆಗಬೇಕು, ಗಾಳಿ ಬೀಸಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಆ ಒಂದು ಆಲೋಚನೆ ಇಟ್ಕೊಂಡು ನಾನು ಅಂಬೇಡ್ಕರ್ ಸಿದ್ಧಾಂತಗಳನ್ನ ಇಟ್ಕೊಂಡು ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿ ಬಾರಿನೂ ಎಲ್ಲ ಒಂದು ಜನಸಾಮಾನ್ಯರಿಗೆ, ಇಡೀ ರಾಜ್ಯದ 700 ಕೋಟಿ ಜನತೆಗೆ, ದೇಶದ 140 ಕೋಟಿ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಜಾರಿಗೆ ಬರಬೇಕು ಅನ್ನೋದು ಎಲ್ಲೋ ಒಂದು ಕಡೆ ನನ್ನಂಥ ಎಲ್ಲೋ ಯುವಕರುಗಳಿಗೆ ಆಲೋಚನೆ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಯುವಕರಾಗಲಿ, ಯುವತಿಯರಾಗಲಿ, ಪುಣ್ಯಾತ್ಮ ತಂದೆ ತಾಯಿಗಳಾಗಲಿ ಪ್ರತಿಯೊಬ್ಬರು ಅವ್ರಿಗೆ ಕೊಡುವಂಥದ್ದನ್ನು ಪ್ರತಿಯೊಬ್ಬರು ದೀಪ ಹಚ್ಚಿ ಅವರಿಗೆ ಒಂದು ನಮನ ಕೊಟ್ಟು ಅವರ ತತ್ವ ಸಿದ್ಧಾಂತಗಳನ್ನ ಬೆಳೆಸ್ಕೊಳ್ಳೋಣ. ಇಡೀ ಒಂದು ರಾಜಕಾರಣಿಗಳಾಗಲಿ, ಸಂಘ ಸಂಸ್ಥೆಗಳ ಒಂದು ನಡವಳಿಕೆಗಳನ್ನ ಎಲ್ಲೋ ಒಂದು ಕಡೆ ತಿದ್ದಬೇಕು ಅಂದರೆ ಮೊದಲು ನಾವು ಬದಲಾವಣೆ ಆಗಬೇಕು. ನಾವು ಬದಲಾವಣೆ ಆದರೆ ಇಡೀ ಒಂದು ಸಮಾಜ ಬದಲಾವಣೆ ಆಗುತ್ತೆ. ಸಮಾಜ ಬದಲಾವಣೆ ಆದರೆ ನಮ್ಮ ಮನೆ ಬದಲಾವಣೆ ಆಗುತ್ತೆ. ನಮ್ಮ ಮನೆ ಬದಲಾವಣೆ ಆದರೆ ನಮ್ಮ ಮಕ್ಕಳು ಬದಲಾವಣೆ ಆಗುತ್ತೆ. ನಮ್ಮ ಮಕ್ಕಳು ಬದಲಾವಣೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನೊಬ್ಬ ಅಂಬೇಡ್ಕರ್, ಇನ್ನೊಬ್ಬ ಗಾಂಧೀಜಿ, ಇನ್ನೊಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ, ಇನ್ನೊಬ್ಬ ವಿಶ್ವೇಶ್ವರಯ್ಯ ಹುಡ್ತಾನೆ. ಆ ಒಂದು ಶಕ್ತಿ ನಮ್ಮಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಇದೆ. ನಾವು ಪ್ರತಿಯೊಬ್ಬರು ಅಂಬೇಡ್ಕರ್ ಅವರ ಈ ಒಂದು ದಿನ ಅವರಿಗೆ ಒಂದು ಗೌರವಪೂರ್ಣವಾಗಿ ನಮನವನ್ನು ಕೊಡೋಣ. ಈ ರಾಜಕಾರಣಿಗಳಿಗೆ, ಈ ಸಂಘ ಸಂಸ್ಥೆಗಳಿಗೆ, ಇಡೀ ಒಂದು ವ್ಯವಸ್ಥೆಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರ ಹೆಸರು ಈ ರೀತಿ ಎಲ್ಲೋ ಒಂದು ಕಡೆ ಹರಾಜಾಗೋದು ಬೇಡ. ಅವ್ರ ಹೆಸರು ಚಿರಸ್ಥಾಯಿಯಾಗಿ ಉಳಿಸೋಣ, ಬೆಳೆಸೋಣ. ನಮ್ಮ ರಾಜ್ಯ ಸರ್ಕಾರಗಳು ಬರೀ ಅವರ ಒಂದು ರೆಕಾರ್ಡ್ಗಳು ತೆಗೆದ್ರೆ ಒಂದು ರಾಜಕಾರಣಿಗಳು ಮತ್ತು ಇಡೀ ಒಂದು ವ್ಯವಸ್ಥೆಗಳು ಕೊಡುವಂಥ ಬೊಬ್ಬೆ ಹೊಡೆಯುವಂಥ ಒಂದು ಅವರ ಆಶ್ವಾಸನೆಗಳು ಭಾಳ ಆಶ್ವಾಸನೆಗಳಾಗಿದೆ. ಎಲ್ಲ ಒಂದು ಕಡೆ ಈ ಜಾರಿಗೆ ಬರಬೇಕು ಅಂದರೆ ನಾವು ಮೊದಲನೇದಾಗಿ ಪ್ರತಿಯೊಬ್ಬರು ಆ ತತ್ವ ಸಿದ್ಧಾಂತವನ್ನು ಅಳವಡಿಸ್ಕೊಳ್ಳೋಣ, ಜಾರಿಗೆ ತರೋಣ. ಅಂಬೇಡ್ಕರ್ ಅವರ ಮಾನವತಾವಾದಿ ಅಂತ ತತ್ವಗಳನ್ನ, ಸಂವಿಧಾನವನ್ನು ಉಳಿಸೋಣ, ಬೆಳೆಸೋಣ. ಈ ಒಂದು 135 ಜಯಂತ್ಯೋತ್ಸವ ಅಂಬೇಡ್ಕರ್ ಅವ್ರಿಗೆ ಜೈ, ಜೈ ಭೀಮ್, ಜೈ ಭೀಮ್, ಜೈ ಅಂಬೇಡ್ಕರ್, ಜೈ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಮಕ್ಕಳುಗಳು ಮುಂದಿನ ಒಂದು ದಿನ ಅಂಬೇಡ್ಕರ್ ಆಗಿ ಬೆಳೆದು ನಿಲ್ಲಿ, ಸಮಾಜವನ್ನು ಕಟ್ಟಲಿ ಅಂತ, ಸಂವಿಧಾನ ಉಳಿಸಲಿ ಅಂತ ನಾನು ಹಾರೈಸುತ್ತಾ ಎಲ್ರಿಗೂ ಅಂಬೇಡ್ಕರ್ ಈ ಜನ್ಮದಿನೋತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಚಾಮುಂಡೇಶ್ವರಿ, ಜೈ ಭುವನೇಶ್ವರಿ, ಜೈ ಭಾರತಾಂಬೆ.